ಹಾವೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮೆಕ್ಕೆಜೋಳಕ್ಕೆ ಪ್ರತಿ ಕ್ವಿಂಟಲ್ಗೆ 3,000 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ರೈತರ ಧರಣಿ ಎರಡನೇ ದಿನಕ್ಕೂ ಜೋರಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೈನ್ಯದ ನೇತೃತ್ವದಲ್ಲಿ ಈ ಪ್ರತಿಭಟನೆ ಶಾಂತವಾದರೂ ಕೂಡ ದೃಢವಾದ ರೀತಿಯಲ್ಲಿ ನಡೆಯುತ್ತಿದೆ. ರೈತರು ಮೆಕ್ಕೆಜೋಳಕ್ಕೆ ಸೂಕ್ತ ಬೆಂಬಲ ಬೆಲೆ ಘೋಷಿಸದೆ ಇರೋದನ್ನ ಖಂಡಿಸಿ ಖರೀದಿ ಕೇಂದ್ರಗಳನ್ನು ತಕ್ಷಣ ತೆರೆಯುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ಬೇಡಿಕೆಗಳನ್ನು ನಿರ್ಲಕ್ಷಿಸುತ್ತಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತರು, ನಮ್ಮ ಧ್ವನಿಗೆ ಯಾರೂ ಸ್ಪಂದಿಸುತ್ತಿಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜೀವಂತವಾಗಿದ್ರೆ ನಮ್ಮ ಸಮಸ್ಯೆಗಳನ್ನ ಕೇಳಬೇಕಿತ್ತು. ನ್ಯಾಯ ಸಿಗುವವರೆಗೂ ಕೂಡ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಎಚ್ಚರಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ರೈತರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ. ಇನ್ನು ಇದೇ ವೇಳೆ ಹೋರಾಟ ತೀವ್ರವಾಗುವ ಮುನ್ನ ಸರ್ಕಾರ ಪರಿಹಾರ ಕಂಡು ಹಿಡಿಯಬೇಕು ಅಂತ ರೈತರು ಸೂಚಿಸಿದರು. ರಾಷ್ಟ್ರೀಯ ಹೆದ್ದಾರಿ ತಡೆದು ಜೈಲಿಗೆ ಹೋಗಲು ನಾವು ಸಿದ್ಧ. ಬೇಡಿಕೆಗೆ ತಕ್ಷಣ ಸ್ಪಂದಿಸಬೇಕು ಅಂತ ರೈತರು ಹೇಳಿದರು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಎರಡೂ ಸರ್ಕಾರಗಳು ಜೀವಂತ ಇಲ್ಲ ಅಂತೇಳಿ ನಾವು ಭಾವಿಸಬೇಕಾಗಿದೆ. ಬಹುತೇಕ ರೈತರು ಅವ್ರಿಗೆ ಬೇಕಾಗಿದ್ರೆ ಅವ್ರ ಬಗ್ಗೆ ಎಡ್ಕಪ್ಪ ಇದ್ರೆ ಅವ್ರ ಬಗ್ಗೆ ಗೌರವ ಇದ್ರೆ ನಮ್ಮನ್ನು ಚಳಿಯಲ್ಲಿ ಮಲಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಇವತ್ತು ಕೂಗಾಟ ಹಗ್ಗ ಜಗ್ಗಾಟ ನಡೆಯುತ್ತೆ. ಬಹುತೇಕ ಈ ಗಾಂಜಾಳ ಬೆಲೆ ಕುಸಿತ, ಅತಿವೃಷ್ಟಿ ಪರಿಹಾರ, ವಿದ್ಯುತ್ ಸಮಸ್ಯೆ, ಈ ಕೆರೆ ನೀರು ತುಂಬಿಸತಕ್ಕಂಥ ಯೋಜನೆಗಳ ಬಗ್ಗೆ ನಾವೆಲ್ಲ ಪ್ರಮುಖವಾಗಿ ಹೋರಾಟಗಳನ್ನ ಹಾಕಿದ್ರು ಕೂಡ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇಲ್ಲ, ಕೇಂದ್ರ ಸರ್ಕಾರ ಪ್ರತಿನಿಧಿಗಳು ಇಲ್ಲ. ಹಾಗಂತ ನಾವು ಹತಾಶರಾಗಿಲ್ಲ. ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಇದರಿಂದ ಬಿಟ್ಟು ಕದಲಲ್ಲ. ಒಂದೊಳ್ಳೆ ಕಲಾಟೋಪಿ ಕೆಲಸವನ್ನು ಮಾಡ್ಕೊಂತ ಕೂತ್ರಂದ್ರೆ ನಮ್ಮ ಹೋರಾಟದ ತಿರುವು ಯಾವ ಮಟ್ಟಕ್ಕೆ ಹೋಗತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ನಾವು ಜೈಲು ಬರೋ ಚಳವಳಿ ಅಥವಾ ಹೆದ್ದಾರಿ ಬಂದ್ ಮಾಡಿ ಜೈಲಿಗೆ ಹೋಗೋ ಸಿಗ್ತದೆ. ತಮ್ಮ ಹೆಸರೇನು? ರಾಮಣ್ಣ ಕೆಂಚಳ್ಳಿ ಸಂಘ ತೀರ್ಮಾನ ಆ ಪ್ರಕಾರ ನಾವು ನಿನ್ನಿಂದ ಕುಂತೇವೆ. ಇಲ್ಲಿ ಮಠ ಅದೇನು ಅವ್ರೇನು ಪೇಪರ್ನಾಗ ಹೇಳಿದ್ರಲ್ಲ 2,400 ರಂಗ್ ಖರೀದಿ ಮಾಡ್ತೇವೆ ಅಂತೇಳಿ, ಅಷ್ಟಕ್ಕಷ್ಟ ಸೀಮಿತ ಐತಿ. ಖರೀದಿ ಇಲ್ಲ, ಸುಮ್ಮನೆ ಪೇಪರ್ದಾಗ ಐತಿ. ಅದಕ್ಕೇನು ಮಾನದಂಡ ಇಲ್ಲ. ಯಾರ್ಯಾರು ಎಷ್ಟು ತಗಂತಾರ, ಯಾರ ರೈತನು ಎಷ್ಟು ತಗಂತಾರ ಇಲ್ಲ. ನಮ್ಮ ಹೋರಾಟ ಇಷ್ಟ ಅದ. 2,400 ಸಮಾಧಾನ ಇಲ್ಲ. ರಾಜ್ಯ ಸರ್ಕಾರ 600 ರೂಪಾಯಿ ಪ್ರೋತ್ಸಾಹನ ಹಾಕಿ 3,000 ರೂಪಾಯಿ ಪ್ರತಿ ಕ್ವಿಂಟಾಲಿ ಖರೀದಿ ಮಾಡ್ರಿ ಅಂತ ಕುಂತವಿ. ಅದು ಆಗ ಮಟನು ಅದು ಎಷ್ಟು ದಿವಸಕ್ಕಾರ ಬರಲಿ, ಖರೀದಿ ಪ್ರಾರಂಭ ಆಗ ಮಟನು ನಮ್ಮ ಹೋರಾಟ ಮುಂದುವರಿ. ಇವತ್ತು ಬಿಜೆಪಿ ಅವರು ಬರ್ತಾ ಇಲ್ಲ ತಮ್ಮ ಬಳಿ, ಕಾಂಗ್ರೆಸ್ನವರು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ರೈತರಿಗೆ ಅವ್ರಿಗೆ ರೈತರ ಕಷ್ಟ ಅರಿವಾಗವಲ್ದು ಏನು ಅಂತಂದು ಏನಿಲ್ಲ. ನಮಗೆ ಬರೀ ಬೆಂಬಲ ಬೆಲೆದಾಗ ಒಂದ್ ನಮೂನಿ ಆದ್ರ ಪರಿಹಾರದಾಗ ಒಂದ್ ನಮೂನಿ ಇನ್ನೂ ಕೊಟ್ಟಿಲ್ಲ. ಈ ಬೆಂಬಲ ಬೆಲೆದಾಗ ಇವ್ರು ರಾಜ್ಯದ ತಗೋಬೇಕು ಅಂತೇಳಿ ನಮ್ಮ MP ಅವ್ರು ಮಾತಾಡ್ತಾರೆ, ಅಂದ್ರೆ BJP ಅವ್ರು ಮಾತಾಡ್ತಾರೆ. ಅವರು ಅದಕ್ಕೆ ಹಣ ಕೊಡೋದಲ್ಲ ಅಂತೇಳಿ PDSನಾಗ ಇರೋದ್ರಿಂದ ಹಣ ಕೊಡಲ್ಲ ಅಂತೇಳಿ ಇವ್ರು ಮಾತಾಡ್ತಾರೆ. ಅವ್ರ ಮೇಲೆ ಇವ್ರು, ಇವ್ರ ಮೇಲೆ ಅವರು ಬೇರೆ ಬೇರೆ ವೇದಿಕೆ ಒಳಗೆ ಮಾತಾಡ್ತಾರ ಹೊರತು ನಮ್ಮ ವೇದಿಕೆಯಾಗಿ ಇಬ್ಬರಿಗೆ ಆಹ್ವಾನ ಕೊಡ್ತೇವೆ. ಅವ್ರ ತಪ್ಪ ಇವ್ರ ತಪ್ಪ ಇಬ್ರು ಬಂದ್ ಹೇಳಿ. ಅಷ್ಟು ಕೇಂದ್ರದ ಮೇಲೆ ರಾಜ್ಯದವ್ರು ದೂರದಾದ್ರ, ರಾಜ್ಯದ ಮೇಲೆ ಕೇಂದ್ರದವ್ರು ದೂರದಾದ್ರ, ಈ ರಾಜ್ಯ ಮತ್ತು ಕೇಂದ್ರದ ಇಬ್ರು ಪ್ರತಿನಿಧಿಗಳು ನಮ್ಮ ವೇದಿಕೆ ಮೇಲೆ ಬರಲಿ, ನಮ್ಮ ಎದುರು ಡಿಸ್ಕಸ್ ಆಗ್ಲಿ. ಅಂದಾಗ ಯಾವ ಸತ್ಯಾಸತ್ಯತೆ ಗೊತ್ತಾಕತಿ. ಇಬ್ರು ಸಪ್ರೇಟ್ ಹೇಳಿಕೆ ಕೊಡೋದು ಬಿಡ್ಲಿ, ನಮ್ಮ ವೇದಿಕೆಗೆ ಇಬ್ರು ಬಂದು ರೈತರ ಚರ್ಚೆ ಮಾಡ್ಲಿ ಅಂತ ನಾನು ಆಹ್ವಾನ ಮಾಡ್ತೀನಿ. ಇಬ್ರು. ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಬಳ್ಳಾರಿ. ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು ಮೊದಲನೇ ಆದ್ಯತೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ 600 ರೂಪಾಯಿ ಸೇರಿಸ್ಕೊಡ್ಬೇಕು. ನಾವು ಕೇಳಕತ್ತಿರೋದು ನಮ್ಮ ರೈತರು ಬೇವರಿಗೆ ಸುರಿಸಿ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಕೊಡ್ರಿ ಅಂತಂದು. ಆದ್ರೆ ರಾಜ್ಯ ಸರ್ಕಾರ ನಾವು ರೈತರು ಬೆಳೆದಿರ್ತಕ್ಕಂಥ ಬೆಲೆಗೆ ಬೆಲೆ ಕಟ್ಟಕ್ಕಾಗಲಾರಂತ ಲಜ್ಜೆಗೆಟ್ಟ ಸರ್ಕಾರಗಳು. ಈ ಲಜ್ಜೆಗೆಟ್ಟ ಸರ್ಕಾರಗಳು ಇವತ್ತು 2ನೇ ದಿನ ಉಗಿಸಿರಾಕತ್ತಾರ. ಇವತ್ತು ಮನೆಯಾಗಿರೋ ಹೆಣ್ರು, ಮಕ್ಕಳು, ತಂದೆ ತಾಯಿ ಎಲ್ಲರೂ ಉಗಿಯಾಕತ್ತಾರ. ನಾವಿಲ್ಲಿ ರೈತರು ಬಂದು ಬೀದಿ ಬಂದು ಹೋರಾಟ. ಆಯ್ತು, ನಿನ್ನಿಂದ ಹೋರಾಟ ಮಾಡ್ತಿದ್ರಿ. ನಿಮಗೆ ಯಾವ್ದಾದ್ರು ರಾಜಕಾರಣಿಗಳು ಬಂದು ಭೇಟಿ ಆದ್ರೋ ಏನು? ನಮಗ ನಿನ್ನೆಯಿಂದ 13 ಜನ ಮಠಾಧೀಶರು ಬಂದು ಭೇಟಿ ಕೊಟ್ಟಾರ. ಶಿವಯೋಗಿಗಳು ಮಠದಲ್ಲಿ ಉಳುಮೆ ಮಾಡ್ತಾರ. ಆದ್ರೆ ನಮ್ಮ ರೈತರು ಜಮೀನಿನಲ್ಲಿ ಉಳುಮೆ ಮಾಡಿ ಯೋಗಿಗಳಾಗ್ಯಾರ.
ಅದಕ್ಕೆ ಮರ್ತಾಗಿರ್ತಕ್ಕಂಥ ಸ್ವಾಮೀಜಿಗಳು ಶಿವಯೋಗಿಗಳಾದ್ರೆ ಉಳುಮೆ ಮಾಡ್ತಕ್ಕಂಥ ನಮ್ಮ ರೈತರು ಯೋಗಿಗಳಾಗ್ಯಾರ. ಯೋಗಿಗಳಲ್ಲ ಮತ್ತು ಶಿವಯೋಗಿಗಳೆಲ್ಲ ಇವರು ಬೀಜ ತಂದು ನಮ್ಮನ್ನ ಇಲ್ಲಿ ನಿಂದಿರ್ತಕ್ಕಂಥ ರಾಜಕಾರಣಿಗಳು ಆದ್ರೆ ಇವ್ರು ಲಜ್ಜೆಗೆಟ್ಟರು ಎಷ್ಟರ ಮಟ್ಟಿಗೆ ಇರ್ಬೋದು. ಒಬ್ಬ ಜನಪ್ರತಿನಿಧಿಗಳು ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಯಾರು ಬರ್ತಾ ಇಲ್ಲ. ಅಧಿಕಾರಿಗಳು ತಮಗ್ ಗೊತ್ತಿಲ್ಲ, ಅವ್ರಿಗೆ ಸರ್ಕಾರ ಯಾವುದೇ ನಿರ್ದೇಶನ ಕೊಟ್ಟಲ್ಲ, ಹಾರಿಕೆ ಉತ್ತರ ಕೊಡತ್ರ. ಅದಕ್ಕೆ ನಮ್ಮ ಹೋರಾಟ ಇದು ನಿರಂತರವಾಗಿರ್ತೈತಿ ಅಂತ ನಾ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಶಿವಯೋಗಿ ಹೊಸಗೌಡ್, ಕಾರ್ಯದರ್ಶಿ, ಹಾವೇರಿ. ಸರ್ಕಾರಕ್ಕೆ ಕಿವಿನೂ ಇಲ್ಲ. ಸರ್ಕಾರ ನಮ್ಮ ರೈತರ ಕೂಗನ್ನು ಕೇಳಲಿಕ್ಕೆ ತಯಾರಿಲ್ಲ. ಈ ಹೋರಾಟ ಎಲ್ಲಿವರೆಗೆ ಅಂದರೆ ನಾವು ಗೋವಿಂಜಾಳದ ಏನು ಬೆಲೆ ಇದೆ ಮತ್ತು ಸರ್ಕಾರದ ಪ್ರೋತ್ಸಾಹಧನ ಏನಿದೆ ಅದೆಲ್ಲವೂ ಸೇರಿ 3,000 ಕೊಡೋ ಮಟ್ಟನೂ ನಾವು ಹೋಗೋದಿಲ್ಲ. ಇದರ ಜೊತೆಗೆ ನಮ್ಮ ಬೇರೆ ಬೇರೆ ಬೇಡಿಕೆಗಳು ಇದ್ದಾವೆ. ಆ ಬೇಡಿಕೆಗಳ ಬಗ್ಗೆ ನಿರಂತರವಾಗಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಆಗ್ತಾ ಇದೆ. ಅಧಿಕಾರಿಗಳು ಮೇಲಿಂದ ಮೇಲೆ ವಾಗ್ದಾನ ಮಾಡೋದು ಹೋಗೋದು ಮಾಡ್ತಾ ಇದ್ದಾರೆ. ರೈತರಿಗೆ ಅವರು ಸ್ಪಂದನೆ ಮಾಡ್ತಾ ಇಲ್ಲ. ಈ ದೃಷ್ಟಿಯಿಂದ ಆ ವಿಚಾರವೂ ಸಹಿತ ನಾವು ಅತ್ಯಂತ ವಿಶೇಷವಾದಂಥ ರೀತಿಯಲ್ಲಿ ಪರಿಗಣಿಸಿ ಅದರ ಬಗ್ಗೆ ಸಹಿತ ನಿರಂತರವಾಗಿ ಹೋರಾಟ ಮಾಡ್ತೇವೆ. ಈ ಹೋರಾಟ ಎಲ್ಲಿವರೆಗೆ ಅಂದರೆ ನಾವು ನಮ್ಮ ಏನು ಬೇಡ್ತಿ ನದಿ ಇರ್ಬೋದು, ಎಸ್ಕಾಂ ಇರ್ಬೋದು, ಅಥವಾ ಕೆರೆಗೆ ನೀರು ತುಂಬಿಸುವಂತ ಕಾರ್ಯಕ್ರಮ ಇರ್ಬೋದು, ಅಥವಾ ಇದರ ಜೊತೆಗೆ ಈ ಬೆಲೆ ನಿಗದಿ ಇರ್ಬೋದು, ಇದೆಲ್ಲವೂ ಸಹಿತ ಸಂಪೂರ್ಣವಾಗಿ ಪಡೆಯುವವರೆಗೂ ಸಹಿತ ನಮ್ಮ ಹೋರಾಟ ನಿಲ್ಲೋದಿಲ್ಲ, ನಿರಂತರವಾಗಿ ನಡೆಯುತ್ತೆ. ತಮ್ಮ ಹೆಸರು ತಿಳಿಸಿ. ನನ್ನ ಹೆಸರು ಎಚ್ ಮುಲ್ಲಾ ಅಂತ, ರಾಜ್ಯ ಜಿಲ್ಲಾ ಉಪಾಧ್ಯಕ್ಷರಾಗಿ. ಇದು ನಿನ್ನೆಯಿಂದ ಹೋರಾಟ ಪ್ರಾರಂಭ ಆಗೈತಿ. ಇದು ನಿರಂತರ ಅಹೋರಾತ್ರಿ ಧರಣಿ. ಇವತ್ತು ನಮ್ಮ ಉದ್ದೇಶ ಒಂದೇ, ರೈತ ಬೀದಿಯಲ್ಲಿ ಬಿದ್ದಾನ, ನೀವು ಬೀದಿಯಲ್ಲಿ ಬಿಟ್ಬಿಟ್ಟಿರಿ ನಮ್ಮನ್ನ. ಇವತ್ತು ಗೊಂಜಾಳ ಬೆಲೆ ಫಿಕ್ಸ್ ಮಾಡ್ಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು 10 ಲಕ್ಷ ಟನ್ ಅನ್ನ ಖರೀದಿ ಮಾಡ್ತೇವೆ ಅಂತ. ಇವತ್ತು ಹಾವೇರಿ ಜಿಲ್ಲೆ ಒಳಗೆ 11 ಲಕ್ಷ ಟನ್ ಗೋವಿನ ಇರುವಾಗ ಇಡೀ ರಾಜ್ಯಾದ್ಯಂತ ನೀವು ಯಾವ ರೀತಿ ಖರೀದಿ ಕೇಂದ್ರ ಓಪನಿಂಗ್ ಮಾಡ್ತೀರಿ? 10 ಲಕ್ಷ ಟನ್ ಹೇಳಿದ್ರಿ ಅಷ್ಟೇ, ಆದ್ರೆ ಖರೀದಿ ಕೇಂದ್ರ ಇನ್ನೂ ತೆಗೆದಿಲ್ಲ. ನೋಡ್ರಿ, ನೀವು 1 ಕ್ವಿಂಟಾಲ್ ಗೋವಿನ ಜೋಳಕ್ಕೆ ನಮಗೆ 2,400 ಪ್ಲಸ್ 600 3,000 ರೂಪಾಯಿ ಕೊಡೋ ಮಟ್ಟ ನಮ್ಮ ಹೋರಾಟವನ್ನು ನಾವು ಸ್ಥಗಿತ ಮಾಡಲ್ಲ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಈಗ ಬರೀ ಅಧಿಕಾರಿಗಳು ಬಂದು ಕುಂಟು ನೆಪ ಹೇಳಿ ಹೋಗ್ತಾ ಇದಾರ. ಇಲ್ಲಿಗೆ ಸರ್ಕಾರನೇ ಬರಬೇಕು, ಸರ್ಕಾರ ಮಟ್ಟದ ನಮಗೆ ಪ್ರತಿನಿಧಿಗಳು ಬಂದು ನಮಗೆ ಖರೀದಿ ಕೇಂದ್ರ ತೆಗಿತೇವೆ, ಯಾವ ರೀತಿ ಅನುಕೂಲ ಮಾಡ್ಕೊಳ್ತೇವೆ ಅಂತ ಹೇಳೋ ಮಟ್ಟ ನಮ್ಮ ಹೋರಾಟ ನಿರಂತರವಾಗಿ ಹೀಗೆ ನಡೀತೈತಿ ಅಂತ ಹೇಳಲು ಇಚ್ಛೆ ಪಡ್ತೀನಿ. ಹಾವೇರಿಯಿಂದ ಮಾಲ್ತೇಶ್ ಪೂಜಾ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.